ಹಲೋ ಚಾಂಪಿಯನ್ಸ್, ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಅನ್ಕೊಂಡಿದ್ದೀನಿ. ಮಸ್ತ್ ಇದ್ದೀರಾ, ಆರಾಮಿರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಲಾಸ್ಟ್ 10 ದಿವಸ ಇದೆ, ಬಟ್ ಸ್ಟಿಲ್ ಟೆನ್ಷನ್ ಮಾಡ್ಕೋಬೇಡಿ. ಸೊ ಪ್ರಿಪರೇಷನ್ಸ್ ಆಗಲಿ, ಚೆನ್ನಾಗಿ ಆಗ್ತಿದೆ ಆಗ್ತಿರಲಿ. ನೀವು ಟೆನ್ಷನ್ ಮಾಡ್ಕೊಂಡಷ್ಟು ಲಾಸ್ ನಿಮಗೆ ಯಾರಿಗೂ ಅಲ್ಲ. ನೀವು ಎಷ್ಟು ಟೆನ್ಷನ್ ಮಾಡ್ಕೊತೀರೋ ನಿಮ್ಮ ಎನರ್ಜಿನೂ ಅಷ್ಟೇ ಡ್ರೈನ್ ಆಗುತ್ತೆ. ಆ್ಯಂಡ್ ನೀವು ಏನೇ ಪ್ರಿಪರೇಷನ್ನು ಏನೇ ಮಾಡಿದ್ರೂ ಇಟ್ ಡಸ್ ನಾಟ್ ಗಿವ್ ಮಚ್ ಔಟ್ಪುಟ್ ಅಥವಾ ಪಾಸಿಟಿವ್ ಔಟ್ಕಮ್ಸು ಕಮ್ಮಿ ಆಗುತ್ತೆ. ನೀವೆಷ್ಟು ಕೂಲಾಗಿ, ಎಷ್ಟು ರಿಲ್ಯಾಕ್ಸ್ ಆಗಿ, ಎಷ್ಟು ಕಾನ್ಫಿಡೆಂಟ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾನ್ಫಿಡೆಂಟ್. ಸೊ ಎಷ್ಟು ಕಾನ್ಫಿಡೆನ್ಸಲ್ಲಿ ಮಾಡ್ತಿರೋ ಅಷ್ಟು ಎಕ್ಸಾಮ್ ಮಸ್ತ್ ಸಕ್ಕದಾಗಿ ಮಾಡ್ಬೋದು. ಓಕೆ, ಸೊ ಏನೇನು ಮಾಡಬೇಕಪ್ಪ? 10 ದಿನ ಇದೆ. ಸ್ಮಾರ್ಟ್ ಪ್ರಿಪ್ರೇಷನ್ ಇಸ್ ದ ಕೀ. ಆಬ್ವಿಯಸ್ಲಿ ಸ್ಮಾರ್ಟ್ ಪ್ರಿಪ್ರೇಷನ್ ಇಲ್ಲ ಅಂದರೆ ಆಗುತ್ತಾ? ನೆಕ್ಸ್ಟ್, ಫೋಕಸ್, ರಿವಿಷನ್, ಪ್ರಾಕ್ಟೀಸ್, ಟೈಮ್ ಮ್ಯಾನೇಜ್ಮೆಂಟ್. ಸೊ ಮೇನ್ ಫೋಕಸ್ ಆನ್ ರಿವಿಷನ್. ಸೊ ರಿವಿಷನ್. ಸೊ ನೀವು ಈಗ ಟೆಕ್ಸ್ಟ್ ಬುಕ್ ಮಾಡಿಲ್ಲ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಕ್ಸ್ಟ್ ಬುಕ್ಕು ಫುಲ್ ಮಾಡಬೇಕು. ಯಾರ್ಯಾರು ಇನ್ನೂ ಟೆಕ್ಸ್ಟ್ ಬುಕ್ಕು ಇನ್ನೂ ಫುಲ್ ಮಾಡಿಲ್ಲ, ನೀವು ಟೆಕ್ಸ್ಟ್ ಬುಕ್ ಮಾಡಿದರೆ ಆ್ಯಂಡ್ ಅಗೇನ್ ಪ್ರಾಕ್ಟೀಸ್ ಅಥವಾ ಲುಕ್ ಫಾರ್ ಸಮ್ ಆಫ್ ದ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು, ಯಾವ್ಯಾವುದು ಚಾಪ್ಟರ್ ನಿಮಗೆ ಕಷ್ಟ ಆಗ್ತದೆ ಅದನ್ನು ನೋಡಿರಿ. ಆ್ಯಂಡ್ ಮೇಕ್ ಶ್ಯೂರ್ ದಟ್ ಬಿಫೋರ್ ಎಕ್ಸಾಮ್ ಯು ಕಂಪ್ಲೀಟ್ ದ ಟೆಕ್ಸ್ಟ್ ಬುಕ್ ಒನ್ಸ್. ಸೊ ಈಗಾದರೂ ಮಾಡಿರಿ, ಅಥವಾ ಈಗ ನೀವು ಮಾಡಿದವರು ಇದ್ದರೆ ಅಂದರೆ ನೀವು ಯು ಕ್ಯಾನ್ ಫೋಕಸ್ ಆನ್ ದ ಲೈಕ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಅಂದಾಗ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ಯು ಟು ಪ್ರಾಕ್ಟೀಸ್ ದ ಎಂಟೈರ್ ಆನ್ಸರ್ಸ್. ಈಗ ನಾನು ಇನ್ನೊಂದು ಯಾವುದೋ ಮಾಡಲ್ ಕ್ವಶನ್ ಪೇಪರ್ ತೊಗೊತೀನಿ, ಬರಿತೀನಿ. ನೋ, ಪ್ಲೀಸ್ ಡೋಂಟ್ ಡೂ ಇಟ್ ಈಗ. ಅಥವಾ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಆ್ಯಂಡ್ ಐ ಆಮ್ ಲ್ಯಾಕಿಂಗ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ನಿಮಗೆ ಇದು ಯಾವಾಗ ಬೇಕು? ಓನ್ಲಿ ಇಫ್ ಯು ಆರ್ ನಾಟ್ ಕಾನ್ಫಿಡೆನ್ಸ್ ಅಬೌಟ್ ದ ಟೈಮ್ ಮ್ಯಾನೇಜ್ಮೆಂಟ್. ಸೊ ಈಗಾಗಲೇ ಪ್ರಿಪ್ರೇಟರಿ ಬರ್ತಿರ್ತಾರೆ, ಸ್ಕೂಲ್ಸಲ್ಲಂತೂ ಸಾಕಷ್ಟು ಎಕ್ಸಾಮ್ಸ್ ಆಗಿರುತ್ತೆ. ಸೊ ಸೀರೀಸು ಅಂತ ಇನ್ನೊಂದು ಮತ್ತೊಂದು ಸಾಕಾಗೋಗಿರುತ್ತೆ ಕೆಲವೊಬ್ರಿಗಂತೂ. ಅಂಥವ್ರಿಗೆ ಯು ನೋ ಹೌ ಟು ಮ್ಯಾನೇಜ್ ದ ಟೈಮ್. ಇಫ್ ದಟ್ ಈಸ್ ದ ಕೇಸ್, ಪ್ಲೀಸ್ ಡೋಂಟ್ ಪ್ರಾಕ್ಟೀಸ್ ಒನ್ಸ್ ಮೋರ್ ದ ಕಂಪ್ಲೀಟ್ ಪೇಪರ್. ಇಲ್ಲ ನನಗೆ ಒಂದು ಏನಾದರೂ ಮಾಡಬೇಕು, ಯಾವುದೋ ನನಗೆ ಸಬ್ಜೆಕ್ಟ್ ತುಂಬ ಕಷ್ಟ ಆಗ್ತದೆ, ಈಗ ಸೈನ್ಸು, ಮ್ಯಾಥ್ಸು ಅಥವಾ ಸೋಷಲ್ಲು, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇನ್ನೂ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅಷ್ಟೇ ಅದೊಂದು ಪೇಪರು ಪ್ರೀವಿಯಸ್ ನೀವು ಯಾವುದು ಸಾಲ್ವ್ ಮಾಡಿರಲ್ಲ ಅಥವಾ ಯಾವುದು ಲೇಟೆಸ್ಟ್ ಸಿಲೆಬಸ್ ಇರುತ್ತೆ ಆ ಪೇಪರ್ ತೊಗೊಳ್ರಿ, ಒಂದು ಸಲ ಬರೀರಿ, ಮುಗಿಸ್ರಿ, ಡನ್. ಪ್ಲೀಸ್ ಡೋಂಟ್ ಡೂ ಎಲ್ಲ ಪೇಪರು ಅಂತ ಬರಿತೀನಿ ನೋ, ಬಿಕಾಸ್ ದೇರ್ ಇಸ್ ಸೋ ಮಚ್ ಅದರ್ ಥಿಂಗ್ಸ್ ಟು ಡೂ. ಯು ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಸಿಲೆಬಸ್. ಸೊ ಸಿಲೆಬಸ್ ಮಾಡದೇ ಇರೋರ್ಗು ಈಗ ನೀವು ಮಾಡೋದು ಇನ್ನೂ ಮುಗಿಸೋದು ಜಾಸ್ತಿ ಇರುತ್ತೆ. ಸೊ ಮ್ಯಾನೇಜ್ ದ ಟೈಮ್ ಎಫೆಕ್ಟಿವ್ಲಿ. ಸೊ ಸಿಲೆಬಸ್ ಆಬ್ವಿಯಸ್ಲಿ ಬೇಕೇ ಬೇಕು. ನಾನು ಅಗೇನ್ ಸೊ ಮ್ಯಾನೇಜ್ ದ ಸಿಲೆಬಸ್ ಎಫೆಕ್ಟಿವ್ಲಿ ಅಂದಾಗ ಈಗ ಕೆಲವೊಬ್ರು ಹೇಳಿದ್ರಿ ಲೈಕ್ ಸರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸು, ಶೇಡೆಡ್ ರೀಜನ್ ಇಲ್ಲವೇ ಇಲ್ಲ. ಫೈನ್, ಶೇಡೆಡ್ ರೀಜನ್ ಇಲ್ಲ, ದ ಸೇಮ್ ಟಾಪಿಕ್ಸ್, ದ ಸೇಮ್ ಕಾನ್ಸೆಪ್ಟ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ಡಿಫ್ರೆಂಟ್ ವೇ. ನನ್ನಲ್ಲಿ ಟ್ರಿಕ್ಸ್ ಹೇಳಿದ್ದೀನಿ. ಸೊ ಯಾವ ಥರ ನೀವು ಕ್ವಶನ್ಸ್ನ ಲೈಕ್ ವಿತೌಟ್ ಟೇಕಿಂಗ್ ಆರ್ ವಿತೌಟ್ ಡೂಯಿಂಗ್ ಮಚ್ ಆಫ್ ದ ಕ್ಯಾಲ್ಕುಲೇಷನ್ ಹೆಂಗೆ ಈಸಿಯಾಗಿ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು ಅಂತ. ಸೊ ಅಲ್ಲಿ ಶೇಡೆಡ್ ರೀಜನ್ ಬದಲು ಸರ್ಕಂಫರೆನ್ಸ್ ಕೊಟ್ಟರು ಅಥವಾ ಇನ್ನೊಂದೇನೋ ಕೊಟ್ಟರು, ಸೊ ಇಟ್ ಕ್ಯಾನ್ ಬಿ ಯೂಸ್ಡ್, ರೈಟ್? ಸೊ ಫೈನ್, ಅದೊಂದು. ಬಟ್ ಹೇಳಿದ್ದು ಇನ್ ಜನರಲ್ ಆಗಿ. ಸೊ ಕ್ರಿಯೇಟ್ ಎ ಸ್ಟಡಿ ಶೆಡ್ಯೂಲ್. ಸೊ ಇದು ಸ್ಟಡಿ ಶೆಡ್ಯೂಲ್ ಏನಿದೆ, ಆ್ಯಂಡ್ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಈಗ ನೀವು ಕ್ರಿಯೇಟ್ ಮಾಡಿ ಮಾಡಿ, ನೋ, ನೆವರ್. ಸೊ ಇದು ಕ್ರಿಯೇಟ್ ಎ ಸ್ಟಡಿ ಶೆಡ್ಯೂಲ್ ಯಾವಾಗ ಬೇಕು ಅಂದರೆ ಓನ್ಲಿ ವೆನ್ ಯು ಹ್ಯಾವ್ ಸಮಥಿಂಗ್ ಇನ್ ಯುವರ್ ಹ್ಯಾಂಡ್, ಓನ್ಲಿ ವೆನ್ ಇಟ್ ಈಸ್ ವರ್ಕಿಂಗ್. ಸೊ ಹೌ ಕ್ಯಾನ್ ಯು ಮಾಡಿಫೈ ಅಷ್ಟೇ. ಸೊ ಈಗ ನೀವು ಕೂತು ನಾ ಮಾಡ್ತೀನಿ, ನೋ, ಬಿಕಾಸ್ ಅಷ್ಟು ಟೈಮ್ ಇಲ್ಲ, ಅಷ್ಟು ಎನರ್ಜಿ ಇಲ್ಲ, ಆ್ಯಂಡ್ ಯು ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಔಟ್. ಸೊ ಏನು ಫಾಲೋ ಮಾಡ್ತಿದ್ದೀರಾ ಮಾಡಿರಿ, ಆ್ಯಂಡ್ ಇಟ್ ಶುಡ್ ಬಿ ಪಾಸಿಟಿವ್ ಇಲ್ಲ ಅಂದರೆ ಅಷ್ಟೇ. ದೆನ್ ಯು ಕ್ಯಾನ್ ಸಿ ವಾಟ್ ಈಸ್ ದಟ್, ಹೌ ಕ್ಯಾನ್ ಐ ಯೂಸ್ ಮೈ ಟೈಮ್ ಎಫೆಕ್ಟಿವ್ಲಿ. ಯಾಕೆ ಅಂದರೆ ವೈ ಐ ಆಮ್ ಸೇಯಿಂಗ್ ದಿಸ್ ಇಸ್, ಇಷ್ಟು ದಿನ ಏನಾಗ್ತಿತ್ತು, ಸ್ಕೂಲ್ ಹೋಗ್ತಿದ್ರಿ ಬರ್ತಿದ್ರಿ. ಸೊ ದೇರ್ ವಾಸ್ ಸಮ್ ಟೈಮ್ ವೇರ್ ಯೂಸ್ ಟು ಸ್ಪೆಂಡ್ ಅಪಾರ್ಟ್ ಫ್ರಮ್ ಯುವರ್ ಸ್ಟಡೀಸ್, ಅಂದರೆ ಬರೀ ಸ್ಟಡೀಸ್ ಅಲ್ತೀರ. ಸೊ ಈಗೇನಾಗಿರುತ್ತೆ, ಕಂಪ್ಲೀಟಾಗಿ ಮನೇಲಿ ಕೂತು ಓದಿ ಒಂದ್ಸಲ ತಲೆ ಕೆಟ್ಟೋಗಿರುತ್ತೆ. ಅದಕ್ಕೆ ಆ ಟೈಮ್ ಹೆಂಗೆ ವೇಸ್ಟ್ ಆಗ್ತಿತ್ತು ಅಂದರೆ ಆ ಟೈಮ್ ಹೆಂಗೆ ಯೂಟಿಲೈಸ್ ಮಾಡ್ಕೋಬೋದು ಅನ್ನೋದಕ್ಕಷ್ಟೇ ಶೆಡ್ಯೂಲ್ ಬೇಕಿದ್ದರೆ. ಇಫ್ ನಾಟ್, ಪ್ಲೀಸ್ ಡೋಂಟ್ ಸಿಟ್ ಆ್ಯಂಡ್ ವೇಸ್ಟ್ ಯುವರ್ ಟೈಮ್ ಇನ್ ಕ್ರಿಯೇಟಿಂಗ್ ಒನ್ ನ್ಯೂ ಒನ್. ಓಕೆ, ಸ್ಯಾಂಪಲ್ ಪೇಪರ್ಸ್ ಈಗಷ್ಟೇ ಹೇಳಿದೆ. ಸ್ಯಾಂಪಲ್ ಪೇಪರ್ಸ್ ಯಾವಾಗ? ಓನ್ಲಿ ವೆನ್ ಯು ಆರ್ ನಾಟ್ ಶ್ಯೂರ್ ಅಬೌಟ್ ದ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿತ್ತು ಅಂದರೆ ಸ್ಯಾಂಪಲ್ ಪೇಪರ್ಸ್ ನೋಡಿರಿ. ಹೆಂಗೆ ನೋಡಬೇಕು? ಓಕೆ, ಫಸ್ಟ್ ಒಂದು ಕ್ವಶನ್ ನೋಡ್ತೀನಿ, ಇಫ್ ಯು ನೋ ದ ಸೊಲ್ಯೂಷನ್, ನೆಕ್ಸ್ಟ್ ಇನ್ನೊಂದು ನೋಡ್ತೀನಿ, ನೆಕ್ಸ್ಟ್ ಮ್ಯಾಥ್ಸಲ್ಲಿ. ಸೊ ಯಾವುದೋ ನನಗೆ ಡಿಫಿಕಲ್ಟಿ ಆಯಿತು, ಎಲ್ಲೋ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಅನ್ನಿಸ್ತು, ಪೇಪರ್ ತೊಗೊಳ್ರಿ, ಸಾಲ್ವ್ ಮಾಡಿರಿ.
ಓನ್ಲಿ ಇಫ್ ಯು ಫೀಲ್ ದಟ್ ದೇರ್ ಇಸ್ ಸಮಥಿಂಗ್ ನ್ಯೂ ಅಥವಾ ಸಮಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಡನ್ ಅಂದಾಗ ಅಷ್ಟೇ ಅದನ್ನು ಸಾಲ್ವ್ ಮಾಡಿರಿ. ಸೊ ರೆಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಇಫ್ ಯು ನೋ ಪ್ಲೀಸ್ ಡೋಂಟ್ ಡೂ ಇಟ್ ಒನ್ಸ್ ಅಗೇನ್. ಈಗ ಸಿಂಪಲ್ ಎಕ್ಸಾಂಪಲ್ಲು, ರೂಟು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿರಿ. ಇದನ್ನು ಒಂದು 10 ಸಲ ಅಥವಾ 100 ಸಲ ಮಾಡಿರ್ತೀರ. ಮತ್ತು ಇನ್ನೊಂದು ಸಲ ರೂಟು ರಿಲೇಟೆಡ್ ಬಿ ರ್ಯಾಷನಲ್ ಪಿ ಬೈ ಕ್ಯೂ ಅದು ಇದು ಅಂತ ಬರ್ಕೊಂಡು ಕೂತ್ರೆ ನೋ, ದ ಟೈಮ್ ಇಸ್ ನಾಟ್ ಗೋಯಿಂಗ್ ಟು ಯುಟಿಲೈಸ್ ಇನ್ ಎ ಪ್ರಾಪರ್ ವೇ. ಅಥವಾ ಈಗ ಫ್ಯಾಕ್ಟ್ರೈಸೇಷನ್ನು ಅಥವಾ ಫ್ಯಾಕ್ಟ್ರೈಸೇಷನ್ ಅಲ್ಲ, ಅದು ಕ್ವಾಡ್ರಾಟಿಕ್ ಈಕ್ವೇಷನ್ನು, ಫೈಂಡ್ ದ ರೂಟ್ಸು. ಸೊ ಅದನ್ನೆಲ್ಲ ನಾನು ಸ್ಟಾರ್ಟಿಂಗಿಂದ ಮಾಡ್ತೀನಿ. ಇಲ್ಲ ವರ್ಡ್ ಪ್ರಾಬ್ಲಮ್ಸು ನಿಮ್ಗೆ ಯಾವುದೋ ಬಂದಿಲ್ಲ, ಸಾಲ್ವ್ ಮಾಡಿರಿ. ಯಾವುದೋ ಕ್ವಶನ್ ಪೇಪರಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರೋದೇ ನೋಡಿರ್ತೀರ. ಪ್ಲೀಸ್ ಡೋಂಟ್ ಡೂ ಇಟ್ ಒನ್ಸ್ ಅಗೇನ್. ಟೈಮ್ ಈಸ್ ವೆರಿ ವೆರಿ ಕೀ ನಾವು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ರೇಕ್ ತೊಗೊಳ್ರಿ ದಯವಿಟ್ಟು. ಏನು ಕೆಲವೊಬ್ರು ಸ್ಟೂಡೆಂಟ್ಸ್ ಹೇಳ್ತಿದ್ರು, ಸರ್ ಹೆಂಗಂದ್ರೆ ಎಕ್ಸಾಮು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಬ್ರೇಕ್ ಅಂತೂ ನಂಗೆ ತಲೆ. ನೋ, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದೇ ಹೇಳೋದಲ್ಲ. ಸೊ ಯು ವಿಲ್ ಬಿ ಸ್ಟಡಿಂಗ್ ಇಷ್ಟು ದಿನ ಇನ್ಮೇಲೆ ಆಯ್ತು ಅಥವಾ ಲೈಕ್ ಎಕ್ಸಾಮ್ ಮುಗಿಯೋ ತನಕ ಯು ವಿಲ್ ಬಿ ಕಂಪ್ಲೀಟ್ಲಿ ಅಟ್ ಹೋಮ್. ಒಂದ್ಸಲ ಓದಿ ವಿಲ್ ಬಿ ಸೋ ಟಯರ್ಡ್. ನೀವು ಬ್ರೇಕ್ ತೊಗೊಂಡು ನೋಡ್ರಿ, ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸು. ಸೊ ಹೋಗ್ರಿ, ಮಧ್ಯಾಹ್ನ ಹೊರಗೆ ಹೋಗ್ಬೇಡ್ರಿ ಅಗೇನ್, ಬಿಕಾಸ್ ಈಗಂತೂ ಬಿಸಿಲು ಸಾಕಷ್ಟಿದೆ. ಸೊ ಐದರ್ ಗೋ ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ಇನ್ ದ ಈವ್ನಿಂಗ್, ಎಲ್ಲೋ ಲೈಕ್ ಕೂಲ್ ಬ್ರೀಸ್ ಇದೆ ಅಥವಾ ವೇರ್ ದರ್ ಇಸ್ ನೋ ಸೌಂಡು ಪೊಲ್ಯೂಷನ್ ಏನೂ ಇಲ್ಲ ಅಂತ ಕಡೆ ಹೋಗ್ರಿ. ಜಸ್ಟ್ 5-10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿರಿ. ಸಿ ದ ಡಿಫ್ರೆನ್ಸ್ ವಾಟ್ ಯು ಗೆಟ್. ಬಿಕಾಸ್ ನಾನು ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ನಾನು ಓದ್ತೀನಿ, ಇಟ್ಸ್ ಆಫ್ ನೋ ಯೂಸ್. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಬ್ರೇಕ್ ಆ್ಯಂಡ್ ಇಟ್ ಶುಡ್ ಬಿ ಪಾಸಿಟಿವ್ ಬ್ರೇಕ್ ವಿಚ್ ಗಿವ್ಸ್ ಯು ದ ಎನರ್ಜಿ ಅಥವಾ ದ ಒಂದು ಏನೋ ಅಗೇನ್ ಟು ಡೂ ಸಮಥಿಂಗ್ ವಿತ್ ಮೋರ್ ಎಂಥೂಸಿಯಾಸಮ್. ಆ್ಯಂಡ್ ಆ ಬ್ರೇಕ್ ಶುಡ್ ನಾಟ್ ಬಿ ಕೈಂಡ್ ಆಫ್ ಡಿಸ್ಟರ್ಬಿಂಗ್ ಯು. ಅಂದರೆ ಈಗ ನಾನೇನೋ ಮೂವಿ ನೋಡ್ತೀನಿ ಇನ್ನು, ನಾನು ಅಗೇನ್ ಇದು ಯಾಕೆ, ಸೊ ನಿನ್ನೆ ಇಂಡಿಯಾ ನ್ಯೂಜಿಲ್ಯಾಂಡು ಫೈನಲ್ಸ್ ಇತ್ತು. ಐ ಹ್ಯಾಡ್ ಟೇಕನ್ ಎ ಪ್ಲೇಸ್. ಸೊ 37 days ಸ್ಟ್ರಾಟಜಿನೂ ಮಾಡಿದ್ದೆ. ಸೊ ದೇರ್ ಐ ಹ್ಯಾಡ್ ಟೇಕನ್ ಎ ಪ್ಲೇಸ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ವಾಚ್ ಇವನ್ ಇಫ್ ಇಂಡಿಯಾ ಕಮ್ ಟು ಫೈನಲ್ಸ್ ಅಂತ ಹೇಳಿದ್ದೆ. ಆ್ಯಂಡ್ ಇಟ್ ಹ್ಯಾಪನ್ ಆ್ಯಂಡ್ ಐ ಡಿಂಟ್ ಇವನ್ ವಾಚ್ ಸಿಂಗಲ್ ಬಾಲ್. ನಾನು ಹೇಳಬೇಕಂದ್ರೆ ಐ ಡಿಂಟ್ ಇವನ್ ನೋ ದ ಸ್ಕೋರ್ಸ್. ಅಲ್ಲಿ ಗೆದ್ದು ಎಲ್ಲ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಅಂತ. ಆಮೇಲೆ ಗೊತ್ತಾಯಿತು ಫೈನಲ್ಸ್ ಹೋಗಿ ಇಂಡಿಯಾ ಗೆದ್ದರು ಅಂತ. ಸೊ ದಟ್ ಶುಡ್ ನಾಟ್ ಬಿ ಲೈಕ್, ಇಟ್ ಶುಡ್ ನಾಟ್ ಹ್ಯಾಪನ್ ದಟ್ ದ ಬ್ರೇಕ್ ಶುಡ್ ಬಿ ಇನ್ ಸಚ್ ಎ ವೇ ದಟ್ ಇಟ್ ನಿಮ್ಮದು ಬರೋ ಟೈಮ್ನೆಲ್ಲ ಅದೇ ಇಳಿತಿದೆ. ನೋ, ಇಟ್ ಶುಡ್ ಬಿ ಪಾಸಿಟಿವ್ ಆ್ಯಂಡ್ ಎಫಿಷಿಯಂಟ್ ಬ್ರೇಕ್. ಆ್ಯಂಡ್ ಸ್ಟೇ ಪಾಸಿಟಿವ್ ಆ್ಯಂಡ್ ಹೆಲ್ತಿ. ಆಬ್ವಿಯಸ್ಲಿ ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಇಲ್ಲ ಅಂದರೆ ಏನಾಗುತ್ತೆ, ದೆರ್ ಇಸ್ ನೋ ಯೂಸ್. ಓಕೆ, ಈಗ ಗ್ರಾಮರು ಆನ್ಸರ್ ರೈಟಿಂಗು ಇದು ಯಾವುದಕ್ಕೆ ಬರುತ್ತೆ? ಆಬ್ವಿಯಸ್ಲಿ ಲ್ಯಾಂಗ್ವೇಜಿಗೆ ಬರುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜು 21st ಇದೆ. ಸೊ ನೀವು ಫಸ್ಟ್ ಲ್ಯಾಂಗ್ವೇಜು ಹಿಂದೆ ಎಷ್ಟು ದಿನ, ಒಂದು 4 ದಿನ ಟೈಮ್ ಅಂತ ತೊಗೊತೀರಾ. ಸೊ 17th ಫಸ್ಟ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ತೀರಾ, ಫೈನ್. ಸೊ ಫ್ರಮ್ ಟುಡೇ ಯು ಹ್ಯಾವ್ ಸ್ಟಿಲ್ 1 week. ಸೊ 1 week ಟೈಮ್ ಇದೆ. ಸೊ 6 days 7 days ಏನು ಮಾಡ್ತೀರಾ? ಸೊ ಈಗ ಲ್ಯಾಂಗ್ವೇಜಸ್ಸು, ಸೊ ಹಿಂದಿ ಒಂದು, ಕನ್ನಡ ಆರ್ ಇಂಗ್ಲೀಷು. ಸೊ ಯೂಶ್ವಲಿ ಏನು ಮಾಡಿ ನಾನು ನೋಡಿರೋ ಪ್ರಕಾರ, ಸೊ ಮೋಸ್ಟ್ ಆಫ್ ದೆಮ್ ದೇ ವುಡ್ ಹ್ಯಾವ್ ಆರ್ ದೇ ಕೀಪ್ ದಿಸ್ ಆನ್ ದ ಪ್ರೀವಿಯಸ್ ಡೇ ಆಫ್ ದ ಎಕ್ಸಾಮ್ ಅಥವಾ ಎಕ್ಸಾಮ್ಗೆ ಗ್ಯಾಪ್ ಇದ್ದಾಗ. ಸೊ ಅದನ್ನು ಮಾಡ್ತಾರೆ ಇಫ್ ಯು ಆರ್ ಕಾನ್ಫಿಡೆಂಟ್ ಅನಫ್. ಸೊ ಇದನ್ನು ನೀವು ಲಾಸ್ಟಿಗೆ ಇಡ್ತಿದ್ರೆ ಯು ಸ್ಟಿಲ್ ಹ್ಯಾವ್ 6 days. ಸೊ 6 days you can focus mainly on science, maths and social if you are feeling that it is difficult. So illa ನನಗಿದೆ ಡಿಫಿಕಲ್ಟಿ ಅಂದರೆ ಫೈನ್, ಯು ಕ್ಯಾನ್ ಫೋಕಸ್. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಜನರಲೈಸ್ಡ್ ಇದೆ ಅಂತ ಹೇಳ್ತಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಕೇಪಬಿಲಿಟಿ. ಸಮ್ವನ್ ಮೈಟ್ ಬಿ ಗುಡ್ ಇನ್ ಲ್ಯಾಂಗ್ವೇಜ್, ಸಮ್ವನ್ ಮೈಟ್ ಬಿ ಗುಡ್ ಇನ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್. ಸೊ ಇಟ್ ಡಿಪೆಂಡ್ಸ್. ನನಗಂತೂ ಐ ವಾಸ್ ನಾಟ್ ಗುಡ್ ಇನ್ ಲ್ಯಾಂಗ್ವೇಜ್. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಯಾವ್ದು ವೀಕ್ ಇದೆ ಫೋಕಸ್ ನಾವು. ಸೊ ಲಾಸ್ಟ್ ಒಂದು 4 days ಏನಿದೆ ಫಸ್ಟ್ ಲ್ಯಾಂಗ್ವೇಜ್ ಇಡ್ತೀರಾ. ಸೊ ಹೌ ಡು ಯು ಮ್ಯಾನೇಜ್ ದ ರೆಸ್ಟ್ 6 days or 7 days? If you are good with this, please practice science, maths and social. And ಇದನ್ನು ಕಂಪ್ಲೀಟಾಗಿ ಬಿಡಿ ಅಂತಲೂ ಹೇಳ್ತಿಲ್ಲ, ಅಟ್ಲೀಸ್ಟ್ ಕೀಪ್ 1 hour. ಸೊ 1 hour ಏನಿದೆ ಡೈಲಿ ರೈಟಿಂಗಿಗೆ ಅಥವಾ ಪ್ರಾಕ್ಟೀಸಿಗೆ ಆಫ್ ದಿಸ್. ಬಿಕಾಸ್ ನಾನು ಬಿಟ್ಟೆ ಅಂದರೆ ಎಕ್ಸಾಮ್ ಹಿಂದಿನ ದಿನ ಅಥವಾ ಎಕ್ಸಾಮ್ಗೆ ಏನು ಗ್ಯಾಪ್ ಇದೆ ಆವಾಗ ನಾನು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿದಾಗ ಇಟ್ ಟೇಕ್ಸ್ ಟೈಮ್. ಸೊ ಅಟ್ಲೀಸ್ಟ್ ಡೈಲಿ 1 hour ಆದರೂ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಇಟ್ ಈಸ್ ರಿಕ್ವೈರ್ಡ್, ನಾಟ್ ಕಂಪ್ಲೀಟ್ಲಿ ಲಿವಿಂಗ್ ಇಟ್. ಓಕೆ, ಸೊ ಫಾರ್ಮುಲಾಸ್ ಅಂತೂ ಬೇಕೇ ಬೇಕು. ಫಾರ್ಮುಲಾಸ್ ಬೆಳಗ್ಗೆ ಅಲ್ಲ ರಾತ್ರಿ ಎಲ್ಲ ಒಂದ್ಸಲ ನೋಡಲೇಬೇಕು. ನೆಕ್ಸ್ಟು ಪ್ರಾಬ್ಲಮ್ಸು ಹೇಳ್ದನಲ್ಲ. ಸೊ ಯಾವುದು ನಿಮಗೆ ಡಿಫಿಕಲ್ಟಿ ಅಂತಿದೆ, ಯಾವುದು ಅಪ್ಲಿಕೇಶನ್ ಬೇಸ್ಡ್ ಅನ್ಸುತ್ತೆ ಅದನ್ನು ಸಾಲ್ವ್ ಮಾಡಿರಿ. ಸೊ ಯಾರು ನಾನು ಇನ್ನೂ ಸ್ಟಾರ್ಟಿಂಗಿಂದ ಮಾಡಬೇಕು ಅನ್ನೋರು ಫಸ್ಟು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ, ಪ್ರಿಪ್ರೇಟರಿ ಸಾಲ್ವ್ ಮಾಡಿರಿ, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿರಿ. ನಿಮಗೆ ಬೇಕು ಅಂದರೆ ಪ್ರತಿಯೊಂದು ಚಾಪ್ಟರ್ದು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಿ. ಆ್ಯಂಡ್ ಅಗೇನ್ ಏರಿಯಾಸ್ ರಿಲೇಟೆಡ್ ಸರ್ಕಲ್ಸು ಶೇಡೆಡ್ ರೀಜನ್ ಹೋಗಿದೆ ಅಂದ್ರಲ್ಲ. ಸೊ ಆಲ್ ದಟ್ ಐ ಹ್ಯಾವ್ ಸಾಲ್ವ್ ವಾಸ್ ಫ್ರಮ್ ದ ಪ್ರೀವಿಯಸ್ ಇಯರ್ಸ್. ಸೊ ಅದು ಅಗೇನ್ ಕಾನ್ಸೆಪ್ಟ್ ಗೊತ್ತಾಗಲಿ ಅಂತ ನಾನು ಅದಕ್ಕೆ ಪ್ರತಿ ಸಲನೂ ಅದನ್ನು ಹೇಳ್ತಿರೋದು. ಸೊ ಇನ್ನು ಕೆಲವೊಂದು ಏನಿದೆ
ಅಪ್ಲಿಕೇಶನ್ ಬೇಸ್ಡ್ ಲೈಕ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಆಯಿತು, ಅಥವಾ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು, ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಡ್ ಪ್ರಾಬ್ಲಮ್ಸು, ಟ್ರಯಾಂಗಲ್ಸ್, ಎಸ್ಪೆಷಲಿ ಟ್ರಯಾಂಗಲ್ಸು. ಸೊ ಟ್ರಯಾಂಗಲ್ಸು ಐ ವಿಲ್ ಮೇಕ್ ಶ್ಯೂರ್ ದಟ್ ದೇರ್ ವಿಲ್ ಬಿ ಮಿನಿಮಮ್ 3 ವೀಡಿಯೋಸ್ ನಾನು ಮಾಡೇ ಮಾಡ್ತೀನಿ. ಸೊ ದಿಸ್ ಮೈ ಗ್ಯಾರಂಟಿ. ಓಕೆ, ಸೊ ನಿಮ್ಮ ಗ್ಯಾರಂಟಿ ಏನು? ಯು ಹ್ಯಾವ್ ಟು ಪ್ರಾಕ್ಟೀಸ್, ಯು ಹ್ಯಾವ್ ಟು ಸ್ಕೋರ್ ವೆಲ್. ನೆಕ್ಸ್ಟ್, ರಿವಿಷನ್ ಆಫ್ ವೀಕ್ ಏರಿಯಾಸ್. ಅಗೇನ್ ಯಾವ್ದು ವೀಕ್ ಇದೆ ಅದನ್ನಷ್ಟು ಜಾಸ್ತಿ ನೋಡಿರಿ. ನೆಕ್ಸ್ಟು ಕೀ ಕಾನ್ಸೆಪ್ಟ್ಸು. ಅಗೇನ್ ಕೆಲವೊಂದು ಕೀ ಕಾನ್ಸೆಪ್ಟ್ಸು ನೀವು ಸೈನ್ಸ್ ಹಿಂದಿನ ದಿವಸ ನೋಡಿದ್ರೆ 9 ಮಿನಿಟ್ಸ್ ವಿಡಿಯೋ ಆಯಿತು, ಅದರಲ್ಲಿ ಏನೇನು ಹೇಳಿದ್ದು ಆಲ್ಮೋಸ್ಟ್ ರಿಪೀಟ್ ಆಗಿದೆ. ಸೊ ಕೀ ಕಾನ್ಸೆಪ್ಟ್ಸ್, ಬಿಕಾಸ್ ದೋಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್. ಸೊ ದೋಸ್ ಆರ್ ದ ಥಿಂಗ್ಸ್ ದಟ್ ಯು ಕೆನಾಟ್ ಮಿಸ್ ಔಟ್. ನೆಕ್ಸ್ಟ್, ಡ್ರಾಯಿಂಗ್ ಡಯಾಗ್ರಾಮ್ಸ್. ಆಬ್ವಿಯಸ್ಲಿ ನೀವು ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಪ್ರಾಕ್ಟೀಸ್ ಮಾಡಿರಿ, ಅಷ್ಟೇ ಪ್ರಾಕ್ಟೀಸ್ ಮಾಡಿರಿ. ದೆನ್ ನ್ಯೂಮರಿಕಲ್ ಪ್ರಾಬ್ಲಮ್ಸು. ದಿಸ್ ಮ್ಯಾಥ್ಸಲ್ಲಂತೂ ಎಲ್ಲ ಸಾಲ್ವ್ ಮಾಡಲೇಬೇಕು. ಅಪಾರ್ಟ್ ಫ್ರಮ್ ದಟ್ ಎಲೆಕ್ಟ್ರಿಸಿಟಿ, ಲೈಟ್ ಚಾಪ್ಟರು. ಸೊ ಮ್ಯಾಥ್ಸ್ ಅಂತೂ ಎಲ್ಲ ಅಂದರೆ ಅಗೇನ್ ಎಲ್ಲ ಸಾಲ್ವ್ ಮಾಡಬೇಕು. ಯಾವುದು? ಓನ್ಲಿ ಇಫ್ ಯು ಡೋಂಟ್ ನೋ ದಟ್ ವಾಟ್ ಎವರ್ ದ ಆನ್ಸರ್ ಐ ಆಮ್ ಗೋಯಿಂಗ್ ಟು ಗೆಟ್ ಈಸ್ ಕರೆಕ್ಟ್ ಆರ್ ರಾಂಗ್. ನಿಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ ಅಥವಾ ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ದಿಸ್ ಪ್ರಾಬ್ಲಮ್ ಅಂದರೆ ಅಷ್ಟೇ ಸಾಲ್ವ್ ಮಾಡಿರಿ. ಇಫ್ ಯು ಆರ್ ಕಾನ್ಫಿಡೆಂಟ್, ಪ್ಲೀಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಬಿಕಾಸ್ ಟೈಮ್ ಇಲ್ಲ ಜಾಸ್ತಿ. ನೆಕ್ಸ್ಟ್, ಸೋಷಲ್ಗಂತ ಬಂದಾಗ ಮ್ಯಾಪ್ ವರ್ಕ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಮ್ಯಾಪ್ಸ್ ಏನಿದೆ, ಐ ವಿಲ್ ಬಿ ಮೇಕಿಂಗ್ ಎ ವಿಡಿಯೋ, ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡ್ತೀನಿ ವೇರ್ ಇಂಪಾರ್ಟೆಂಟ್ ಏನು ಲೊಕೇಶನ್ಸ್ ಏನಾಯಿತು ಅಥವಾ ಏನೇನು ಕೇಳ್ತಾರೆ, ಸೊ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಐ ವಿಲ್ ಬಿ ಡೂಯಿಂಗ್ ದಟ್. ಕೀ ಡೇಟ್ಸು, ಇವೆಂಟ್ಸ್ ಏನಿದೆ ಅದರದ್ದು ನೋಟ್ಸು ಕಳಿಸ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಮೇಕ್ ಒನ್ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ಕೀ ಡೇಟ್ಸ್, ಇವೆಂಟ್ಸ್ ಯಾವಾಗ ಬರುತ್ತೆ ಹಿಸ್ಟ್ರಿಲಿ ಒಂದೆಲ್ಲ ಬೇರೆದ್ರಲ್ಲೂ ಇದೆ. ಬಟ್ ಆ್ಯಂಡ್ ಅಗೇನ್, ಸೊ ಪ್ಲೀಸ್ ಲುಕ್ ಅಟ್ ದಿಸ್ ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ. ಸೊ ಅದನ್ನು ನೋಡ್ತಾನೆ ಇರಬೇಕು, ಬಿಕಾಸ್ ನಾನು ಲಾಸ್ಟ್ ಮೂಮೆಂಟಿಗೆ ನೋಡ್ತೀನಿ, ನನಗೆ ನೆನಪಿರುತ್ತೆ. ಇಟ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಇಟ್ಸ್ ಓನ್ಲಿ ಫಾರ್ ಫ್ಯೂ ಪೀಪಲ್ ಹೂ ಕ್ಯಾನ್ ರಿಮೆಂಬರ್ ಅಟ್ ದ ಲಾಸ್ಟ್ ಮೂಮೆಂಟ್. ಸೊ ನೋಡ್ತೀರಿ. ಸೊ ಇದೆಲ್ಲ ಏನಿದೆ ಕೀ ಕಾನ್ಸೆಪ್ಟು, ಫಾರ್ಮುಲಾಸು, ಸೊ ದಿಸ್ ಆರ್ ದ ಥಿಂಗ್ಸ್ ವೇರ್ ಯು ಹ್ಯಾವ್ ಟು ಲುಕ್ ಆನ್ ಎ ಡೈಲಿ ಬೇಸಿಸ್. ದಿನ ನೋಡ್ತಾ ಇರಬೇಕು. ನೆಕ್ಸ್ಟ್, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸು ಸೋಷಲಲ್ಲಿ ಮಾಡಬೇಕಾಗತ್ತೆ. ಬಿಕಾಸ್ ನೀವು ಜಾಸ್ತಿ ಬರಿತೀರಾ ಅಥವಾ ಕಮ್ಮಿ ಬರಿತೀರಾ, ಮಾರ್ಕ್ಸ್ ಸಿಗಲ್ಲ ಅಂದಾಗ ಎಷ್ಟು ಬರಿಬೇಕು ಅನ್ನೋದು ಗೊತ್ತಿರಬೇಕಷ್ಟೇ. ಆ್ಯಂಡ್ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ಎಲ್ಲದನ್ನು ಬರೀರಿ ಅಲ್ಲ. ಅಗೇನ್ ದೆರ್ ಇಸ್ ನೋ ಟೈಮ್. ನಿಮಗೆ ಯಾವುದು ಟೈಮ್, ನನಗೆ ಈ ಆನ್ಸರ್ ಬರೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ಅನಿಸುತ್ತೆ, ಲೀ ಟು ಫಾರ್ ದಟ್. ಓಕೆ, ಸೊ ರಿವೈಸ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಫಾರ್ಮುಲಾಸ್ ಎವ್ರಿ ಮಾರ್ನಿಂಗ್ ಆ್ಯಂಡ್ ನೈಟ್. ಆಬ್ವಿಯಸ್ಲಿ ಪ್ರತಿದಿನ ಮಾಡಲೇಬೇಕು. ನ್ಯೂ ಟಾಪಿಕ್ಸ್ ಏನಿದೆ, ಪ್ಲೀಸ್ ಅವಾಯ್ಡ್ ಅಟ್ ದಿಸ್ ಮೂಮೆಂಟ್. ಇದು ನ್ಯೂ ಟಾಪಿಕ್ಸ್ ಯಾವಾಗ ಮಾಡಿರಿ, ಅಗೇನ್ ಇಫ್ ಯು ಆರ್ ಕಾನ್ಫಿಡೆಂಟ್ ಆಫ್ ದ ಅದರ್ ಥಿಂಗ್ಸ್. ಈ ನಾನು ಟೆಕ್ಸ್ಟ್ ಬುಕ್ ಅಷ್ಟು ಸಾಲ್ವ್ ಮಾಡಿದ್ದೀನಿ, ನಾನು ಅಪ್ಲಿಕೇಶನ್ ಬೇಸ್ಡ್ ಏನಿದೆ ಐ ನೋ ಟು ಸಮ್ ಎಕ್ಸ್ಟೆಂಟ್ ಅಂದರೆ ಅಷ್ಟೇ. ದೆನ್ ಗೋ ವಿತ್ ದ ನ್ಯೂ ಟಾಪಿಕ್ಸ್. ಯಾವುದೋ ಒಂದು ಮಾಡೇ ಇಲ್ಲ ಅಥವಾ ಯಾವುದೋ ಒಂದು ನಂಗೆ ತುಂಬ ಕಷ್ಟ ಆಗ್ತಿದೆ, ದೆನ್ ಪಿಕಪ್ ದಿಸ್. ಇಲ್ಲ, ಫಸ್ಟ್ ಅದನ್ನು ಮಾಡಿರಿ, ದೆನ್ ಕಮ್ ಬ್ಯಾಕ್ ಹಿಯರ್. ಬಿಕಾಸ್ ಇರೋದನ್ನು ಮಾಡಿದಿರ ನಾನು ಇಲ್ಲೇ ಇರೋದನ್ನು ಮಾಡ್ತೀನಿ ಅಂದರೆ ದೇರ್ ಇಸ್ ನೋ ಪಾಯಿಂಟ್. ಓಕೆ, ನೆಕ್ಸ್ಟ್ ಫೈನ್, ಲಾಸ್ಟ್ ಕ್ವಿಕ್ ರಿವಿಷನ್ ಇರಬೇಕು. ಹೇಳಿದ್ನಲ್ಲ, ಈಗ ಅದನ್ನು ಹೇಳ್ತಿರೋದು. ಸೊ ಡೋಂಟ್ ಸ್ಪೆಂಡ್ ಟು ಮಚ್ ಟೈಮ್ ಇನ್ ಒನ್ ಪರ್ಟಿಕ್ಯುಲರ್ ಥಿಂಗ್. So be fast and make sure that whatever the time you are spending, it is effective and there is some output. ಸುಮ್ಮನೆ ನಾನು ಫಾಸ್ಟ್ ಮಾಡಬೇಕು, ಎಲ್ಲ ಮಾಡಬೇಕು ಅನ್ನೋದು ಅಲ್ಲ. ಸೊ ಏನು ಮಾಡ್ತಿದ್ದೀರಾ, ನನಗೆ ಆಯ್ತಾ, ಓನ್ಲಿ ದೆನ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಫ್ ಐ ನೋ ದ ಕಾನ್ಸೆಪ್ಟ್, ದೆನ್ ಬಿ ಕ್ವಿಕ್. ಇಫ್ ಐ ಸಿ ನನಗಿದು ಗೊತ್ತಿದೆ, ಫಾಸ್ಟ್. ನನಗಿದು ಗೊತ್ತಿಲ್ಲ, ಫೈನ್, ಟೇಕ್ ಟೈಮ್, ಡೂ ಇಟ್ ಆ್ಯಂಡ್ ದೆನ್ ಗೋ ಟು ದ ನ್ಯೂ ಕಾನ್ಸೆಪ್ಟ್. ರಿವೈಸ್ ಕ್ರೂಷಲ್ ಫಾರ್ಮುಲಾಸ್. ಅಗೇನ್ ಯಾವ್ದು ಕ್ರೂಷಲ್ ಇದೆ ಅದನ್ನು 1 ಸಲ ಅಲ್ಲ 10 ಸಲ ರಿವೈಸ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಫಾರ್ಮುಲಾಸ್ ಆಯಿತು, ರಿಯಾಕ್ಷನ್ಸ್. ಕೆಮಿಸ್ಟ್ರಿ ಬಂದರೆ ರಿಯಾಕ್ಷನ್ಸು, ನಾ ಗ್ರೂಪಲ್ಲೂ ಪ್ರತಿಯೊಂದು ಚಾಪ್ಟರ್ದು ರಿಯಾಕ್ಷನ್ಸ್ ಏನಿದೆ, ಇಂಪಾರ್ಟೆಂಟ್ ಏನಿದೆ ಅಷ್ಟನ್ನು ಕಳಿಸ್ತಿದ್ದೇನೆ. ನೆಕ್ಸ್ಟು, ದಯವಿಟ್ಟು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಇಲ್ಲ ಅಂದರೆ ಲಾಸ್ಟಲ್ಲಿ ಎಕ್ಸಾಮ್ ಹೋಗ್ತಾ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಮಿನಿಮಮ್ 7 to 8 hours. ಇಲ್ಲ ನನಗೆ ಫೈನ್, ವರ್ಸ್ಟ್ ಕೇಸ್ ಅಂದ್ರೂ make this 6, not less than 6. So exam time I know there will be stress, but 6 hours sleep ಅಂತೂ ಬೇಕೇ ಬೇಕು. ನೆಕ್ಸ್ಟ್, ಈಟ್ ಲೈಟ್ ಆ್ಯಂಡ್ ಸ್ಟೇ ಹೈಡ್ರೇಟೆಡ್. ಸೊ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿರಿ. ಲಾಸ್ಟ್ ಮೂಮೆಂಟಲ್ಲಿ ಹೊರಗಿರೋದು, ಬಿಕಾಸ್ ಯಾವಾಗ ಈಗಂತೂ ಬಿಸಿಲು ಜಾಸ್ತಿ. ಸೊ ನೀರು ಪ್ರಾಬ್ಲಮ್ಮು, ಸೊ ಎಲ್ಲಿ ಏನು ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ತಿಂದು ಏನೋ ಹೆಲ್ತ್ ಕೆಡ್ತು, ಬೇಡ. ಯಾಕೆ, ಆರಾಮಾಗಿರೋಣ ಇಷ್ಟು ದಿನ, ಇನ್ನೊಂದು ತಿಂಗಳು ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ. ಅದಕ್ಕೆ ಸೊ ನಾನು ಪ್ಲೇಟ್ಸ್ ತೊಗೊಂಡಿದ್ದೆ, ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ನಾನ್ ವೆಜ್ ಅಂತ ಟಿಲ್ ನೌ. ಎಷ್ಟೋ ಫಂಕ್ಷನ್ಸ್ ಬಂತು, ಬಟ್ ಐ ಆಮ್ ಅವಾಯ್ಡಿಂಗ್ ಇಟ್. ಇಟ್ಸ್ ಮೈ ಪ್ಲೇಟ್ಸ್ ದಟ್
ನಾನು ನೋಡೋದಕ್ಕೆ ಓಕೆ ಹೌ ಕ್ಯಾನ್ ಐ ರೆಸಿಸ್ಟ್ ಅಂತ. ಇಟ್ಸ್ ಅಪ್ ಟು ಯು. ಸ್ಟೇ ಕಾನ್ಫಿಡೆಂಟ್, ಸ್ಟೇ ಕಾನ್ಫಿಡೆಂಟ್, ಸ್ಟೇ ಕಾನ್ಫಿಡೆಂಟ್, ಟ್ರಸ್ಟ್ ಯುವರ್ ಸೆಲ್ಫ್. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟ್ ಪ್ಯಾನಿಕ್ ಭಯ ಆಗ್ತಿದೆ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ಪ್ರಾಕ್ಟಿಸ್. ಸೊ ನೆನ್ನೆದು ಲಾಸ್ಟು ಅಂದರೆ ಲೈಕ್ ಎಲ್ಲ ಆದಮೇಲೆ ಏನು ವೀಡಿಯೋಸ್ ನೋಡ್ತಿರ್ಬೇಕಾದ್ರೆ ಇದರಲ್ಲಿ ವಿರಾಟ್ ಕೊಹ್ಲಿ ಹೇಳಿದ್ದು ನೋಡಿದೆ. ಯಾಕಂದರೆ ದೋಸ್ ಆರ್ ದ ಥಿಂಗ್ಸ್, ಅವರೆಲ್ಲ ಅವರೊಂದು ಒಂದು ಏನು ಪ್ರಾಕ್ಟೀಸ್ ಆಯಿತು ಅಥವಾ ಅದರಿಂದನೇ ಬರುತ್ತೆ. ಸೊ ಇದೆಲ್ಲ ಯಾವಾಗಾಗುತ್ತೆ, ವೆನ್ ಯು ಪ್ರಾಕ್ಟೀಸ್, ವೆನ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್. ಸೊ ಲೈಕ್ ವಾಟ್ ಹಿ ಟೋಲ್ಡ್ ವಾಸ್ ವಿ ನ್ಯೂ ವಾಟ್ ಅವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ವಾಸ್. ಸೊ ನಮಗೆ ಯಾವ ಮೂಮೆಂಟ್ ಬಂದಾಗ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಯಾವಾಗ ಗೊತ್ತಾಗುತ್ತೆ, ವೆನ್ ಯು ಪ್ರಾಕ್ಟೀಸ್, ವೆನ್ ಯು ಆರ್ ಕಾನ್ಫಿಡೆಂಟ್. ಸೊ ಅದಕ್ಕೆ ಕಾನ್ಫಿಡೆನ್ಸ್ ಇರಲಿ. ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಯು ವಿಲ್ ಡೂ ವೆಲ್. ಸೊ ಮ್ಯಾಥ್ಸ್ ಏನಿದೆ, ಸೈನ್ಸ್ ಏನಿದೆ ಇಂಪಾರ್ಟೆಂಟು, ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಪ್ರಾಕ್ಟೀಸ್ ದೋಸ್ ಥಿಂಗ್ಸ್ ಆ್ಯಂಡ್ ಡೂ ದಿಸ್. ಓಕೆ, ಸೊ ಅಗೇನ್ ಸೋಷಲ್ ಏನಿದೆ, ಐ ವಿಲ್ ಬಿ ಡೂಯಿಂಗ್ ಇಟ್. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.